ನನ್ನ ಬ್ರಹ್ಮಗಂಟು ನಿರ್ಮಾಪಕರು ಕೂಡ ಹೌದು ದಿಲೀಪ್ ರಾಜ್ ಅವರು. ಸೊ ದಿಲೀಪ್ ರಾಜ್ ಅವರ ಅಗಲಿಕೆ ಏನು ಹೇಳ್ತೀರಾ? ಆ್ಯಕ್ಚುಲಿ ತುಂಬ ಬೇಜಾರಾಗ್ತದೆ. ವೆರಿ ಅನ್ಎಕ್ಸ್ಪೆಕ್ಟೆಡ್ ಇದು. ಈ ಥರ ಒಂದು ಪರಿಸ್ಥಿತಿಯಲ್ಲಿ ಹೀಗೆ ಎಲ್ಲರೂ ಸೇರಬೇಕಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬೆಳಿಗ್ಗೆ ನಾವು ಆ್ಯಸ್ ಇಟ್ ಈಸ್ ಜಸ್ಟ್ ನಾರ್ಮಲ್ ಶೂಟಿಂಗ್ ಡೇ ಅಂತ ಎಲ್ಲ ಎದ್ದು ರೆಡಿ ಆಗ್ತಿದ್ದೆ. ಇವತ್ತು ಶೂಟಿಂಗ್ ಇತ್ತು ನಮಗೆ ಬೆಳಗ್ಗೆ, ಸರೇ ಪ್ರೊಡ್ಯೂಸರು. ರೆಡಿ ಆಗ್ತಿದ್ವಿ ಅಷ್ಟರಲ್ಲಿ ಇದು ಶೂಟಿಂಗ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದೆ, ಇಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ ಈ ಥರ ಸರ್ಗೆ ಅಂತ ಅಂದರು. ನಾವು ಆಗಲೂ ಅಂದ್ಕೊಂಡ್ವಿ, ಅಂದರೆ ಹಾಸ್ಪಿಟಲ್ಗೆ ಹೋಗಿರ್ತಾರೆ, ಆರಾಮಾಗಿ ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ನೋಡೋಣ ಅಂತ ಹೇಳಿ. ಮತ್ತು ಇನ್ನೊಂದು ಕಾಲ್ ಬಂತು, ಮ್ಯಾಮ್ ಇಲ್ಲ ಹೀಗಾಗಿದೆ ಅಂತ. ಅಂದರೆ ರಿಯಾಕ್ಟ್ ಮಾಡೋಕ್ಕೆ ಏನೂ ಗೊತ್ತಾಗಿಲ್ಲ. ಇಟ್ಸ್ ವೆರಿ ಶಾಕಿಂಗ್. ಇಲ್ಲ ನೋಡ್ರಿ ಕರೆಕ್ಟಾಗಿ ಸರಿಯಾಗಿ ಹೇಳಿ ನೋಡಿಬಿಟ್ಟು ಆಮೇಲೆ ಮತ್ತೆ ಇಲ್ಲ ಮ್ಯಾಮ್ ನಾವು ಹಾಸ್ಪಿಟ್ಲಲ್ಲೇ ಇದ್ದೀವಿ, ಈ ನ್ಯೂಸ್ ಕನ್ಫರ್ಮ್ ಆಗಿದೆ ಅಂತ ಅಂದರು. ಸೋ ಶಾಕಿಂಗ್ ಆ್ಯಕ್ಚುಲಿ. ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಫ್ಕೋರ್ಸ್. ಬಟ್ ಯಾಕೆ ಹೀಗೆ, ವೈ ಹೇಮ್ ಯಾರಾದರೂ ಆಗಿರ್ಬೋದು. ನಾನು ಯಾವಾಗಲೂ ಅನ್ಕೋತೀನಿ, ದೇವ್ರು ಎಲ್ಲರಿಗೂ ಒಂದು ಸ್ಟ್ಯಾಂಡರ್ಡಾಗಿ ಒಂದು 80 ವರ್ಷನೋ 100 ವರ್ಷನೋ ಎಲ್ರಿಗೂ ಆಯಸ್ಸು ಕೊಟ್ಟು ಬಿಟ್ಬಿಟ್ರೆ ಎಲ್ಲರೂ ಜೀವನನ ಎಷ್ಟು ಚೆನ್ನಾಗಿ ನೋಡಿ ಹೋಗ್ಬೋದಲ್ವ. ಈ ಥರ ಎಲ್ಲ ಶಾಕಿಂಗ್ ನ್ಯೂಸ್ ತೊಗೊಳೋದು ತುಂಬ ಕಷ್ಟ, ತುಂಬ ಬೇಜಾರಂತೂ ಇದೆ. ಐ ಓನ್ಲಿ ಪ್ರೇ ಅವ್ರ ಫ್ಯಾಮಿಲಿ ಅವ್ರಿಗೆಲ್ಲ, ಲೆಟ್ ಗಾಡ್ ಗಿವ್ ದ ಸ್ಟ್ರೆಂತ್ ಟು ಫೇಸ್ ದಿಸ್ ಅಂತ. ನಮ್ಮ ಪ್ರೊಡಕ್ಷನ್ನು ಅವರೇ ಪ್ರೊಡ್ಯೂಸರು. ನಾವೆಲ್ಲ ಇನ್ನೂ ಕಷ್ಟಪಟ್ಟು ಅವ್ರಿಗೆ ಇನ್ನೂ ಖುಷಿ ತರೋ ಹಾಗೆ ಕೆಲಸ ಮಾಡಿ ಪ್ರಾಜೆಕ್ಟ್ನ ನಡೆಸ್ಕೊಂಡು ಹೋಗಬೇಕು. 46-47 ಇಯರ್ ಓಲ್ಡ್ ಅಷ್ಟೇ, ಪ್ಲಸ್ ಫಿಸಿಕಲಿ ಫಿಟ್ ಮತ್ತು ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಾ ಇದ್ರು ಸಿಕ್ಕಾಪಟ್ಟೆ. ಏನಾಗಿರ್ಬೋದು? ಏನಾದ್ರೆ ಹೆಂಗೆ ವಿಶ್ಲೇಷಣೆ ಮಾಡೋದು? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರನ್ನ ನಾವು ಪ್ರೊಫೆಷನಲ್ ಆಗಿ ಆನ್ ಸೆಟ್ಸ್ ನೋಡಿದ್ದು, ಕೆಲಸ ಅಂತ ತುಂಬ ತುಂಬ ಖುಷಿಯಿಂದ, ತುಂಬ ಪ್ಯಾಷನೆಟ್ಟಾಗಿ, ಪರ್ಫೆಕ್ಟಾಗಿ ಶಾರ್ಟ್ಸ್ ಹೆಂಗಿರಬೇಕು ಹಂಗಿರಬೇಕು ಅಂತ ಆ ಥರ ನೋಡಿದ್ದು ಅವ್ರನ್ನ. ಅದು ಬಿಟ್ಟರೆ ಈ ಥರ ನಮ್ಮದು ಯಾವುದಾದ್ರೂ ನಮ್ಮ ಚಾನಲ್ಗಳದ್ದೇ ಪಾರ್ಟಿ, ಮನೆಯಲ್ಲಿ ಫಂಕ್ಷನ್ ಆದರೆ ಆವಾಗ ಜೋಬಿಯಲ್ಲಾಗಿ ನಮ್ಮ ಹತ್ರ ಎಲ್ಲ ಮಾತಾಡ್ಕೊಂಡಿರೋರು. ಐ ಡೋಂಟ್ ನೋ, ಇದು ಏನು ವಿಧಿಯಾಟ, ಹಣೆ ಬರಹ ಅಂತಾರಲ್ಲ, ಇದನ್ನೆಲ್ಲ ನೋಡಿದಾಗ ಮೋಸ್ಟ್ಲಿ ನಾವು ನಮ್ಮದು ಅಂತ ನಾವೇನು ಅನ್ಕೋತೀವಿ ಅದೆಲ್ಲ ನಮ್ಮ ಕೈಯಲ್ಲಿ ಇಲ್ಲವೇ ಇರಲ್ಲ. ವಿ ಆರ್ ಸೋ ಹೆಲ್ಪ್ಲೆಸ್ ಕೆಲವು ಸತಿ ಅಂತ ಅನ್ಸುತ್ತೆ ಅಷ್ಟೇ. ವೈಫ್ ಕೂಡ ತುಂಬ ಸಕ್ರಿಯರ್ ಆಗಿದ್ರು ಆ್ಯಕ್ಚುಲಿ ಪ್ರೊಡಕ್ಷನ್. ತುಂಬ ಪಾಪ ವಿದ್ಯಾ ಮೇಡಮನ್ನ ನೋಡೋಕ್ಕಾಗ್ತಿಲ್ಲ, ನೋಡಿದ್ರೆ ಬೇಜಾರಾಗ್ತಿದೆ. ಅವ್ರು ಈಗಲೂ ಎದ್ಬಾರೋ ದಿಲೀಪ ಎದ್ದು ಬಾ ಅಂತಿದ್ರೆ ತುಂಬ ಸಂಕಟ ಆಗುತ್ತೆ ನೋಡೋಕ್ಕೆ. ಇನ್ನೂ ನನಗೆ ಹೋಪ್ ಇದೆ, ಇನ್ನೂ ಎದ್ದೇಳ್ತಾನೆ ಅವನು, ಎದ್ದೇಳು ಅಂತಿದ್ದಾರೆ ಪಾಪ. ಸೋ ಅನ್ಫಾರ್ಚುನೇಟ್. ಆ್ಯಕ್ಚುಲಿ ಇಬ್ಬರೂ ಸೇರಿ ಒಳ್ಳೆ ಪ್ರೊಡಕ್ಷನ್ ಹೌಸ್ ನಡೆಸ್ಕೊಂಡು ಹೋಗ್ತಾಯಿದ್ರು. ಒಂದು ದಿನಕ್ಕೂ ನಿಜವಾಗ್ಲೂ ನಮಗೆ ಯಾವ ರೀತಿಯೂ ಪ್ರಾಬ್ಲಮ್ ಆಗಿಲ್ಲ. ಪ್ರೊಡ್ಯೂಸರ್ ಕಡೆಯಿಂದ ಕೆಲವು ಪ್ರೊಡಕ್ಷನ್ ಹೌಸಸಲ್ಲಿ ಪ್ರಾಬ್ಲಮ್ ಇದ್ದಿರುತ್ತೆ, ಬಟ್ ಇಲ್ಲಿ ಮಾತ್ರ ನಮಗೆ ಪರ್ಫೆಕ್ಟ್ ಪೇಮೆಂಟ್, ಟೈಮ್ ಟು ಟೈಮ್. ಇವತ್ತು ಈ ಮಾತು ಹೇಳ್ತಿಲ್ಲ, ನಾನು ಇದಕ್ಕೆ ಮುಂಚೆನೂ ನಾನು ಎಲ್ಲಿ ಹೋದರೂ ಹೇಳ್ತಿದ್ದೆ, ನಮ್ಮ ದಿಲೀಪ್ ಸರ್ ಪ್ರೊಡಕ್ಷನ್ ಹೌಸ್ ಪರ್ಫೆಕ್ಟಾಗಿ ಪೇಮೆಂಟ್ ಎಲ್ಲ ಕೊಟ್ಬಿಡ್ತಾರೆ. ಒಂದು ಚೂರು ಏನೂ ಪ್ರಾಬ್ಲಮ್ ಮಾಡ್ದಿರಾ ನೀಟಾಗಿ ಪ್ರೊಫೆಷ್ನಲ್ ಪ್ರೊಡಕ್ಷನ್ ಹೌಸ್ ಹಾಗೆ ನಡೆಸ್ಕೊಂಡು ಹೋಗ್ತಾರೆ ಅಂತ. ಸೊ ವಿ ಸೋ ಸ್ಯಾಡ್ ದಟ್ ಹಿ ಈಸ್ ನಾಟ್ ಗೋಯಿಂಗ್ ಟು ಬಿ ಇನ್ ಬಿಟ್ವೀನ್ ಅಸ್ ಅಂತ. ಇನ್ನು ದೇವ್ರು ಇನ್ನೂ ಚೆನ್ನಾಗಿ ಆಯಸ್ ಕೊಟ್ಟಿದ್ರೆ ನಿಜವಾಗ್ಲೂ ತುಂಬ ಖುಷಿಯಾಗಿರೋದು. ವೆರಿ ಸ್ಯಾಡ್. ಚಿಕ್ಕ ಮಕ್ಕಳಿದ್ದಾರೆ, ದೇವ್ರು ಅವನ ಹತ್ರ ಕರ್ಕೊಂಡ್ಮೇಲೆ ಒಂದು ಪರ್ಸನ್ನ ದೇವ್ರೇ ಇನ್ನು ಮಿಕ್ಕಿದ ಕತೆ ಎಲ್ಲ ಅವನೇ ನೋಡ್ಕೋತಾನೆ ಅಷ್ಟೇ. ಅದನ್ನು ಹೇಳ್ಬಾರ್ದು. ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆನ ಇದೇ ಥರ ಹಾರ್ಟ್ ಅಟ್ಯಾಕ್ಗೆ ನಾನು ಕಳ್ಕೊಂಡಿದ್ದೆ. ಅವ್ರಿಗೂ ಅವಾಗ 45 ವರ್ಷ ಅಷ್ಟೇ ನಮ್ಮ ತಂದೆಗೆ. ಅದಾದಮೇಲೆ ಅವ್ರ ಬ್ಲೆಸ್ಸಿಂಗ್ ನನ್ನ ಮೇಲೆ ಖಂಡಿತ ಯಾವಾಗಲೂ ಹಾಗೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಲ್ಲೂ ಅಷ್ಟೇ, ಅವರಿಬ್ಬರು ಹೆಣ್ಮಕ್ಳನ್ನ ಅವ್ರು ಎಲ್ಲಿದ್ರು ಹಾರೈಸ್ತಾರೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.